ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ನಮಗೆ ಬಾಯಿ ಕೆಟ್ಟಾಗ ಏನು ಊಟ ಸೇರಲ್ಲ ಅಂದಾಗ ಆರಾಮ್ಸೆ ಈ ಥರ ಆಮ್ಲೆಟ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬೌಲ್ ಇಟ್ಕೊಂಡು ನಾನಿಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋಂಥದ್ದು. ಈರುಳ್ಳಿ ತುಂಬ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ನೋಡಿ, ಹಸಿಮೆಣಸಿನ್ಕಾಯಿ 2, ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು, ಮಕ್ಕಳು ತಿನ್ನೋದು. ನೋಡಿ, ಇದು ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಕಟ್ ಮಾಡಿರೋಂಥದ್ದು. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹುಳಿ ಥರ ಆಗಿಬಿಡುತ್ತೆ. ನೋಡಿ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು. ತುಂಬಾ ರುಚಿ ಇರುತ್ತೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಎಲ್ಲ. ನೋಡಿ, ಚಿಲ್ಲಿ ಪೌಡ್ರು ಒಂದು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ. ಅರಿಶಿನ ಪುಡಿ ಒಂದು 1/4 ಚಮಚ, ಧನಿಯಾ ಪೌಡ್ರು ಅದು ಅಷ್ಟೇ 1/4 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಡಿ. ಜಾಸ್ತಿ ಆಗಿಬಿಟ್ರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಕಡಿಮೆ ಇದ್ದರೆ ಆಮೇಲೆ ಹಾಕ್ಕೊಳ್ಬೋದು. ನೋಡಿ, ಈ ಥರ ಫಸ್ಟೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಟ್ಟೆ ಹಾಕೋದಕ್ಕೆ ಮುಂಚೆನೇ. ಮೊಟ್ಟೆ ಹಾಕಿದ್ರೆ ಈ ಥರ ಎಲ್ಲ ಪೌಡ್ರೆಲ್ಲ ಹಾಕಿರ್ತೀವಲ್ವ ನಾವು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರೆಲ್ಲ ಸರಿಯಾಗಿ ಅದು ಮಿಕ್ಸ್ ಆಗಲ್ಲ, ಒಂದೇ ಹತ್ರ ನಿಂತ್ಕೊಳ್ಬಿಡುತ್ತೆ. ಫಸ್ಟೇ ನೋಡಿ, ಈರುಳ್ಳಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು, ನೋಡಿ ನಾನಿಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ರುಚಿ ಇರುತ್ತೆ. ಬಾಯಿ ಕೆಟ್ಟಾಗೆಲ್ಲ ಆರಾಮ್ಸೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟಪಡ್ತಾರೆ. ಮಕ್ಕಳು ಊಟ ತಿನ್ನಲ್ಲ, ಆ ಥರ ಹಠ ಮಾಡ್ತಾ ಇರ್ತಾರೆ, ಅವಾಗೆಲ್ಲ ಈ ಥರ ಮಾಡಿಕೊಟ್ಟು ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 5 ಹಾಕ್ತಾಯಿದ್ದೀನಿ ಮೊಟ್ಟೆ, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಅಂದರೆ ಮೊಟ್ಟೆ ಜಾಸ್ತಿ ಹಾಕಿದಷ್ಟು ನಾವು ಇಲ್ಲಿ ಈರುಳ್ಳಿ ಎಲ್ಲ ತೊಗೊಂಡಿದ್ವಲ್ಲ, ಅದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದ್ರೇ, ಇಲ್ಲಾಂದರೆ ಇದು ಸರಿಯಾಗಿ ಒಂದೇ ಹತ್ರನೇ ಇರುತ್ತೆ, ಉಪ್ಪು ಖಾರ ಹಾಕಿರೋದೆಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವಾಗಲೂ ಅಷ್ಟೇ ಮೊಟ್ಟೆ ಹಾಕಿದ್ಮೇಲೆ ಏನು ಉಪ್ಪು ಏನು ಹಾಕ್ಬಾರ್ದು. ಫಸ್ಟೇ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಮಿಕ್ಸು ಚೆನ್ನಾಗಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಮಿಕ್ಸ್ ಮಾಡಿದಾಗಿದೆ. ಈಗ ನೋಡಿ, ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು, ನೋಡಿ ತವ ಬಿಸಿಯಾಗಿದೆ, ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಈಗ ಕಲಸಿರೋ ಅಂಥ ನೋಡಿ ಆಮ್ಲೆಟ್ ಕಲಸಿರೋ ನೋಡಿ, ಒಂದು ಸೌಟ್ ಹಾಕಿದ್ರೆ ಸಾಕಾಗುತ್ತೆ, ತುಂಬಾ ಮಂದ ಬರುತ್ತೆ. ಅದನ್ನ ಸ್ವಲ್ಪ ತೆಳು ತಗೊಂಡ್ರೆ ನೋಡಿ, ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ಉರಿ ಜಾಸ್ತಿ ಇಕ್ಕಿದ್ರೆ ತಳ ಅಂಟುತ್ತೆ, ಜಾಸ್ತಿ ಸೀದಂಗೆ ಆಗಿಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿ ಹದವಾಗಿ ಆಗುತ್ತೆ. ನೋಡಿ, ಈ ಥರ ಹಾಕಿದ್ಮೇಲೆ ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಡಯಟಲ್ಲಿ ಇರೋರೆಲ್ಲ ಅಂದರೆ ನೋಡಿ ಒಂಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆಲ್ಲ ಎಣ್ಣೆ ಎಲ್ಲ ಜಾಸ್ತಿ ಹಾಕಿದ್ರೇ ತುಂಬ ರುಚಿ. ಕೆಲವರು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ, ಅಂಥವರು ಒಂದು ಅರ್ಧ ಸ್ಪೂನಷ್ಟು ಮೇಲೆ ಈ ಥರ ಹಾಕ್ಕೊಂಡ್ರೆ ನೋಡಿ ಆಗಿದೆ. ಅಂದರೆ ಉರಿ ಕಡಿಮೆ ಇರಬೇಕು, ಹದವಾಗುತ್ತೆ. ನೋಡಿ, ಈ ಥರ ಕಲರ್ ನೋಡಿ, ಗೋಲ್ಡನ್ ಕಲರು ಈಗ ಬರುತ್ತೆ. ನೀವು ಉರಿ ಜಾಸ್ತಿ ಇಕ್ಕಿದ್ರೆ ಕೆಳಗಡೆ ಎಲ್ಲ ಬೇಗ ಇದಾಗುತ್ತೆ, ಮೇಲೆ ಅದು ಡ್ರೈ ಆಗಿರಲ್ಲ. ನಿಧಾನಕ್ಕೆ ಸ್ವಲ್ಪ ಮಾಡಬೇಕು.
ನೋಡಿ ಎಷ್ಟು ದಪ್ಪ ಆಗಿದೆ. ಇದಕ್ಕಿನ್ನೂ ಈರುಳ್ಳಿ ಎಲ್ಲ ಇನ್ನೂ ಹಾಕಿದ್ರೂ ಇನ್ನೂ ತುಂಬಾ ಟೇಸ್ಟ್ ಬರೋದು. ನೋಡಿ, ಮಕ್ಕಳಿಗೆ 2 ಕೊಟ್ಟರೆ ಅವ್ರಿಗೇನು ಬ್ರೇಕ್ಫಾಸ್ಟ್ ಏನು ಬೇಕಾಗಲ್ಲ, ಹೊಟ್ಟೆ ತುಂಬೋಗ್ಬಿಡುತ್ತೆ. ಈ ಥರ ಮಾಡಿಕೊಟ್ರೆ ನೀವು 1 ತಿನ್ನೋರು 2 ತಿಂತಾರೆ, ಅಷ್ಟು ರುಚಿ ಇರುತ್ತೆ. ನೋಡಿ, ಎಷ್ಟು ಅಗಲ ಬೇಕಾದರೂ ನಾವು ಎಳ್ಕೊಳ್ಬೋದು. ತೆಗಿಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಮಂದಕ್ಕಿದ್ರೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ನೋಡಿ ಆಗಿದೆ ಈಗ. ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕಲರ್ ನೋಡಿ ಸಖತ್ತಾಗಿ ಬಂದಿದೆ. ನೋಡಿ ರೆಡಿಯಾಗಿದೆ. ನೋಡಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿ ತುಂಬ ಚೆನ್ನಾಗಿದೆ. 2 ತಿಂದರೆ ಒಬ್ರಿಗೆ ಊಟನೂ ಬೇಡ, ಟಿಫನ್ ಬೇಡ, ಅಷ್ಟು ಹೆವಿ ಆಗುತ್ತೆ. ಯಾವಾಗಲೂ ಮೊಟ್ಟೆ ಬೇಯಿಸಿ ತಿನ್ನೋದ್ರಿಂದ ಬೇಜಾರಾಗಿರುತ್ತೆ. ಈ ಥರ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.